ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಶನಿವಾರದ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಗೆಸ್ಟ್ ಇದ್ದಾರೆ, ಸ್ವಲ್ಪ ಬ್ಯುಸಿನೇ, ಆದ್ರೂ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಮೀಟಿಂಗ್ ತೊಗೊಳಕ್ಕೆ ಹೋಗಬೇಕು. ಯಾವಾಗಲೂ ಡೈಲಿ ತೊಗೊಳ್ಳೋದು ರಿಪನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವ್ನು ತೊಗೋತಾನೆ. ಇವತ್ತು ನಾನು ಜಸ್ಟ್ ಹೋಗಿ ಅವ್ನು ಯಾವ ಥರ ಮಾತಾಡ್ತಾನೆ, ಹೇಗೆ ಏನು ಹೇಳ್ತಾನೆ ಅನ್ನೋದನ್ನ ನಾನು ಇವತ್ತು ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬ್ಯುಸಿನೇ ಇವತ್ತು, ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ಸ್ಯಾಟರ್ಡೆ ಎಲ್ಲ ನಾನು ಮಾಡಿರಲಿಲ್ಲ ವ್ಲಾಗ್ನ, ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತೀನಿ. ಯಾಕಂದರೆ ಶನಿವಾರ ಅಂದರೆ ನಂಗೆ ಬ್ಯುಸಿನೇ ಇರುತ್ತೆ. ಹಾಗಾಗಿ ಬನ್ನಿ ಹೇಗೆ ಹೋಗುತ್ತೆ ನೋಡೋಣ ಈ ವ್ಲಾಗು. ಇವಾಗ ಒಂದು ಏನಂತ ಅಂದರೆ ಪೂಲ್ದು ನೀರು ಕಮ್ಮಿ ಮಾಡಿದ್ದೀವಿ ಅಲ್ವಾ, ಅದನ್ನು ಗೆಸ್ಟು ಪದೇ ಪದೇ ಕೇಳ್ತಾರೆ. ಹಾಗಾಗಿ ನಾನು ಅದ್ರದ್ದು ಪ್ರಿಂಟೌಟ್ ತೊಗೊಂಡು ಅದನ್ನು ಲ್ಯಾಮಿನೇಟ್ ಮಾಡಿಬಿಟ್ಟು ಪೂಲ್ ಹತ್ರ ಅಂಟಿಸ್ಬೇಕು. ಹಾಗಾಗಿ ಇವಾಗ ಲ್ಯಾಮಿನೇಷನ್ ಮಾಡ್ಕೊಳ್ಳೋಣ ಬನ್ನಿ. इधर ही है ना वो बैम्बो का, उधर रखने के लिए बोला है, बाद में रखने के लिए बोला। ये उधर डाल के हाँ हाँ उधर रहने दो, बाद में उठाएगा। आज मैं से ड्यूटी दिया हूँ मैम, सागर और 23 हाँ 23 कीड़ा बिटो ये क्या बोलते हैं, सागर अभी जाएगा मैम, 11:30 बजे आएगा, फुल करेगा रात तक। ठीक है, तो जाएगा 12:30 बजे आएगा। ठीक है, 12 बजे आ जाना भैया। आज तो छोड़ देना, मैं नंदू और उपेंद्र का बात बोल रहा हूँ। नंदू कहाँ है, मामू कहाँ है? थोड़ा सर वो नंदू कल 1 बजे तक 1:30 बजे तक रुका। ये उपेंद्र अभी तू पहन ले यार, 3-4 दिन से तू पहन नहीं आ रहा है। हाँ 4 दिन से गंदा हो गया तेरा, अभी तो पहन के आ जा। रिक्वेस्ट कर रहा हूँ, ऑर्डर नहीं दे रहा। धो लेना, धोने के लिए कितना टाइम लगता है? धोता नहीं तो सूखेगा कैसे? मैं फोटो खींचे और सागर मिक्स हो जाएगा। वो जितना आदमी आएगा पानी, ठीक है, वो रिमोट, एसी का रिमोट और टीवी का रिमोट पूरा फिक्स करके रेडी करके कर देना है। कंप्लेन नहीं चाहिए। आज कितने कस्टमर है? टोटल 23 है अभी तो, मतलब ये लोग चेकआउट हो नहीं रहेगा, आज रहेगा, कल जाएगा। ठीक है, मैं क्या बोल रहा हूँ। हाँ, और बाकी मैम बाकी आदमी लोग को काम दो। बाकी वो ऑफिस रूम क्लीन करो एक आदमी। 4 आदमी है। हाँ। ये ना थॉमस, सिद्धू, विजय, गुरु, 4 मैं बोलूँगा स्विमिंग पूल का बात। हाँ ठीक है, स्विमिंग पूल एंड ऑफिस रूम। हाँ मैम 2 आदमी को लेके वो स्विमिंग पूल का तो अभी कर देगा ना। पहले ऑफिस रूम करवा कर ऑफिस रूम कितना कर जाएगा, ज़्यादा कर जाएगा। उसके बाद वो ये इसमें आ रहा है, वो स्विमिंग पूल में आ रहा है। और विजय संजय उधर रेन का ಲ್ಯಾಮಿನೇಷನ್ ರೆಡಿಯಾಗಿದೆ, ಥರ ಇಡೋದು. ಬರ್ತಾ ಇದೆ ಈ ಕಡೆ. ಪ್ರಿಂಟೌಟ್ ತೊಗೊಂಡು ಇಲ್ಲೇ ಲ್ಯಾಮಿನೇಷನ್ ಮಾಡ್ಕೊಬಿಡೋದು. कितना होगा अभी? मैं बोला अभी 10-15 दिन में आ रहे हैं। ಗಾಯ್ಸ್, ನನಗೆ ಕಣ್ಣಲ್ಲಿ ಗುಳ್ಳೆ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ ಕಣ್ಣಲ್ಲಿ ಗುಳ್ಳೆ ಆಗಿಬಿಟ್ಟಿದೆ, 2 ಗುಳ್ಳೆ ಆಗಿಬಿಟ್ಟಿದೆ ಇದ್ರ ಒಳಗಡೆ. ಉರಿತಾ ಇದೆ, ಕಣ್ಣು ಮುಚ್ಚಿದ್ರೆ ಉರಿತಾ ಇದೆ. ನಾನು ಏನಕ್ಕೆ ಒಂಥರ ಚುಚ್ಚಿದಂಗೆ ಆಯ್ತಾ ಇದೆ ಅಲ್ಲ ಮಧ್ಯಾಹ್ನ ದಿನ ಅಂದ್ಕೋತಾ ಇದ್ದೆ. ಇವಾಗ ನೋಡಿದ್ರೆ ಮಿರರಲ್ಲಿ
ಒಂಥರ ಗುಳ್ಳೆ ಆಗಿಬಿಟ್ಟಿದೆ, 2 ಗುಳ್ಳೆ ಆಗಿದೆ. ಏನಕ್ಕೆ ಹಿಂಗಾಗಿದೆ ಇದು ಅಂತ ಗೊತ್ತಾಗ್ತಿಲ್ಲ. 2 ಗುಳ್ಳೆ ಆಗಿದೆ. ಉಗುರು ಹಾಕಿ ತೆಗಿಲ್ಲ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಈ ಐಸ್ ಕ್ರೀಮ್ ತಗೊಬಂದೆ, ಅಲ್ಲಿ ಅಂಗಡೀಲಿ ಐಸ್ ಕ್ರೀಮ್ ಇತ್ತು. ಇವತ್ತು ಕೋನ್ ಐಸ್ ಕ್ರೀಮ್ 4 ತಂದಿದ್ದೀನಿ. ಯಾಕಂದರೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ ಅಲ್ವಾ ನೈಟಲ್ಲೆಲ್ಲ, ಅದಕ್ಕೆ. 3 4 ಇವ್ರು ಕೊಟ್ಟಿರೋದೇ 4 ಕೊಡೋದಿದ್ದೀನಿ, 3 ಕೊಟ್ಟವನೇ. ಹಾಯ್ ಗೈಸ್, ನಾನು ಮನೆಗೆ ಬಂದು ಒಂದಿಷ್ಟು ಬಟ್ಟೆಗಳನ್ನ ವಾಶ್ಗೆ ಹಾಕೋಗಿದ್ದೆ. ಹಾಗೆ ಅದನ್ನೆಲ್ಲ ಬಂದು ತಿರ್ಗಾ ಒಣಗಿಸಿ ಮತ್ತು ಒಣಗಿಸಿರೋನ್ನ ತೆಗ್ದು ಮಡಚಿಟ್ಟು ಎಲ್ಲ ಕೆಲಸ ಮಾಡಿ ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ, ಅಂದರೆ ಸಿಕ್ಕಾಪಟ್ಟೆ. ಎಷ್ಟು ಸತಿ ಫೇಸ್ ವಾಶ್ ಮಾಡಿದ್ರೂ ಅಷ್ಟು ಒಂಥರ ಧಗೆ. ಫ್ಯಾನ್ ಓಡ್ತಾನೇ ಇದೆ, ಆದ್ರೂ ಸೆಕೆ ಸಿಕ್ಕಾಪಟ್ಟೆ. ಆ ಫ್ಯಾನ್ ಗಾಳಿನೇ ತಾಗ್ತಾ ಇಲ್ಲ ಗೈಸ್. ಚಳಿಗಾಲದಲ್ಲಿ ಅದನ್ನ 1-2 ಪಾಯಿಂಟಲ್ಲಿ ಇಟ್ರೂ ಅಷ್ಟು ಚಳಿ ಆಗ್ತಾ ಇರುತ್ತೆ, ಅಷ್ಟು ಗಾಳಿ ತಾಗ್ತಾ ಇರುತ್ತೆ. ಬಟ್ ಈ ಸೆಕೆಗಾಲದಲ್ಲಿ ಗಾಳಿನೇ ತಾಗಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಎಷ್ಟು ಇದಾದ್ರೂ ಎ ಸಿ ಇದ್ದರೆ ಪರವಾಗಿಲ್ಲ, ನಮಗೆಲ್ಲ ಎ ಸಿ ತೊಗೊಳಕ್ಕಾಗಲ್ಲ ಗೈಸ್. ಹಾಗಾಗಿ ಸೆಕೆಗಾಲ ಈ ಥರ ಗೈಸ್, ಈ ಥರ ಅಷ್ಟೇ. ಆಮೇಲೆ ಇನ್ನೇನಂತ ಅಂದರೆ ನನ್ನ ಕಣ್ಣಲ್ಲಿ ಗುಳೆ ಆಗಿಬಿಟ್ಟಿದೆ ಗೈಸ್, ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ. ಕಣ್ಣು ಮುಚ್ಚಿದ್ರೆ ಚುಚ್ಚುತ್ತಾ ಇದೆ, ಸ್ವಲ್ಪ ರೆಡ್ ಆಗಿರೋ ಥರ ಅನ್ನಿಸ್ತಾ ಇದೆ. ಬೇಕಾದರೆ ನೋಡಿ, ಕಾಣಿಸಲ್ಲ ಅನಿಸುತ್ತೆ. ಫುಲ್ಲು ಒಂಥರ ಚುಚ್ಚುತ್ತಾ ಇದೆ, ಕಣ್ಣು ಮುಚ್ಚೋಕ್ಕೇ ಆಗ್ತಾಯಿಲ್ಲ, ಚುಚ್ಚುತ್ತಾ ಇದೆ. 2 ಗುಳೆ ಆಗಿದೆ, ಈ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು ಆಗಿದೆ ಗುಳೆ. ಇಲ್ಲಿ ಕಣ್ಣು ಒಳಗಡೆ ಆಗಿದೆ. ಇದು ಯಾವ ಥರ ನನಗೆ ಹೀಟಿಗಾಗಿದೆಯೋ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಡೈಲಿ ಕಾಫಿ ಕುಡಿತೀನಿ ಅಲ್ವಾ, ಕಾಫಿ ಅಂದರೆ ಇವಾಗ ಸ್ವಲ್ಪ ಬಿಸಿಲು ಟೈಮ್ ಅಲ್ವಾ, ಹೀಟ್ ಆಗುತ್ತೆ ಅಲ್ವಾ, ಹಾಗಾಗಿ ಹೀಟಿಗೆ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿರೋದು. ಬಟ್ ಫುಲ್ ಚುಚ್ತಾ ಇದೆ, ಫುಲ್ ಉರಿತಾ ಇದೆ, ಆ ಥರ ಆಗ್ತಾಯಿದೆ. ಕಣ್ಣು ಮುಚ್ಚೋಕ್ಕೇ ಆಗ್ತಾಯಿಲ್ಲ, ಕಣ್ಣು ಮುಚ್ಚಿದ್ರೆ ಚುಚ್ಚುತ್ತಾ ಇದೆ. ಹೀಟಿಗೆ ಆಗಿರಬಹುದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಕಾಫಿ ಹೀಟ್ ಅಲ್ವಾ, ಟೀ ಕುಡಿದ್ರೆ ಒಂಥರ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಮನೇಲಿ ಜಾಸ್ತಿ ಕಾಫಿನೇ ಮಾಡೋದು, ಟೀ ಕುಡಿಯಲ್ಲ ನಾವು. ನಾನಂತೂ ಟೀ ಕುಡಿಯೋದೇ ಇಲ್ಲ. ಅದಕ್ಕೋಸ್ಕರ ಹೀಟಿಗಾಗಿರ್ಬೋದು ಅಂತ ಅಂದ್ಕೊಂಡಿರೋದು. ನೋಡಬೇಕು, ಗಿರಿ ಬಂದಮೇಲೆ ಸ್ವಲ್ಪ ಅದನ್ನ ನೋಡಿಸ್ಬೇಕು. ಯಾಕಂದರೆ ನಾನು ಕೈಯಲ್ಲಿ ಉಗುರಲ್ಲಿ ಕೀಳೋಣ ಅಂದ್ಬಿಟ್ಟು ನೋಡಿದೆ, ಬಟ್ ಅದು ಬರ್ತಾ ಇಲ್ಲ ಅದು. ಯಾಕಂದರೆ ಅದು ಇವತ್ತು ಆಗಿರೋದು ಗಾಯ, ಮೊದಲು ಇರಲಿಲ್ಲ, ಬೆಳಗ್ಗೆ ಎಲ್ಲ ಇರಲಿಲ್ಲ, ಇವಾಗ ಆಗಿರೋದು. ಹಾಗಾಗಿ ನೋಡಬೇಕು, ಅದೊಂದು ಬಂದಮೇಲೆ. ಫುಲ್ಲು ಚುಚ್ತಾ ಇದೆ ಗೈಸ್, ನೋವ್ತಾ ಇದೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದು ಯಾವ ಥರ ರೋಗ ಅಂತ ಗೊತ್ತಾಗ್ತಿಲ್ಲ. ರೋಗ ಅಲ್ಲ ಅದು, ಬಟ್ ಹೀಟ್ಗೇನೋ ಆ ಥರ ಆಗಿದೆ ಅಷ್ಟೇ ಗೈಸ್, ಇನ್ನೇನು ಇಲ್ಲ ಗೈಸ್. ಇನ್ನೇನು ಹೇಳಿದ್ರು, ಏನೇ ಮಾಡಿದ್ರು, ಡೈಲಿ ಎಷ್ಟೇ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಅಷ್ಟೇ ವ್ಯೂಸ್ ಬರ್ತಾ ಇಲ್ಲ. ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ, ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಾಗುತ್ತೆ ನೋಡೋಣ. ಡೈಲಿ ಅಂತೂ ನಾನು ಅಪ್ಲೋಡ್ ಮಾಡೋಕ್ಕೆ ಬಿಡಲ್ಲ, ಯಾವತ್ತೂ ಏನಾಗುತ್ತೋ ಗೊತ್ತಿಲ್ಲ, ನೋಡುವ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಎಗ್ ರೈಸ್ ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ನೈಟು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ತಿರುಗಿಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಹಾಕಿ ಆಮೇಲೆ ಎಗ್ಗೆಲ್ಲ ಹಾಕಿ ಹುರ್ಕೋಬೇಕು. ಈ ಥರ ಇವಾಗ ನೋಡಿ ಎಲ್ಲ ಎಗ್ಗು ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಎಲ್ಲ ಹಾಕಿ ಹುರ್ಕೊಂಡಿದ್ದೀನಿ ಫಸ್ಟು ನಾನು ಎಗ್ನ. ಇದು ಸ್ವಲ್ಪ ಎಲ್ಲ ಬೆಂದ ಮೇಲೆ ಆಮೇಲೆ ನಾನು ರೈಸ್ ಹಾಕ್ಕೊಂಡು ಇದಕ್ಕೆ ಮತ್ತು ಬೇಕಾದಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ತಿರ್ಗಿಸ್ಕೊತಾ ಇದ್ದೀನಿ. ಅಷ್ಟೇ ಎಗ್ ರೈಸು. ಮತ್ತು ಸ್ವಲ್ಪ ಚಾಟ್ ಮಸಾಲ ಇದ್ರೂ ಹಾಕ್ಕೋಬೋದು, ಮಟನ್ ಮಸಾಲ ಇದ್ರೂ ಹಾಕ್ಕೋಬೋದು. ನಂಗೆ ಇಷ್ಟೇ ಸಾಕು, ಜಾಸ್ತಿ ಮಸಾಲ ಇದ್ದರೆ ನಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡ್ರು ಅಷ್ಟೇ ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಾಗುತ್ತೆ. ಗೈಸ್, ಎಗ್ ರೈಸ್ ಎಲ್ಲ ಮಾಡಿ ತಿಂದು ಇವಾಗ 10:30 ಆಯಿತು. ಪರಿಚಯ ನಮ್ಮ ಮೂವಿ ನೋಡಿದೆ. ನಾನು ನೋಡಿದ್ದೆ ಮೊದಲು, ಆದರೆ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಅದು, ಹಾಗಾಗಿ ಆ ಮೂವಿ ನೋಡ್ತಾ ಇದ್ದೆ. ಚೆನ್ನಾಗಿದೆ, ಬಟ್ ನಾನು ಅದು ಯಾವಾಗಲೂ ನೋಡಿದ್ದು. ನಾನು ಮೂವಿ ನೋಡಿಬಿಟ್ಟು ಪರಿಚಯ ಮೂವಿ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ ಅದರಲ್ಲಿ.
ನೋಡ್ಬಿಟ್ಟು ಇವಾಗ ನಾಳೆ ಸಂಡೇ ಅಲ್ವಾ, ಬೇಗ ಹೋಗ್ಬೇಕು, ಹಾಗಾಗಿ ಮಲ್ಗೋಣ ಅಂತ ಬಂದೆ. ಗಿರಿ ಇನ್ನೂ ಊಟ ಮಾಡಿಲ್ಲ, ಅವ್ರು ಯಾವಾಗಲೂ ಲೇಟು. ನಾನು ಅದಕ್ಕೆ ಏನು ಹೇಳೋಕ್ಕೆ ಹೋಗಿಲ್ಲ, ಎಷ್ಟೊತ್ತಿಗಾರು ಊಟ ಮಾಡಲಿ ಅಂದ್ಬಿಟ್ಟು ನಾನಂತೂ ಊಟ ಮಾಡಿಕೊಂಡು ಇವಾಗ ಮಲ್ಕೊಳ್ಳೋಣ ಅಂತ ಬಂದೆ. ನಿದ್ದೆ ಬರ್ತಾಯಿದೆ ಆಲ್ರೆಡಿ. ನಾಳೆನೂ ಬೇಗ ಹೇಳ್ಬೇಕು, ಯಾಕಂದರೆ ಬೆಳಗ್ಗೆ ರೋಟೀನ್ ಇರುತ್ತೆ ಅಲ್ವಾ, ಮತ್ತು ಎಕ್ಸಸೈಸ್ ಅದೆಲ್ಲ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗಬೇಕಲ್ವ. ಹಾಗೆ ಇವತ್ತು ಜಾಸ್ತಿ ನಾನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಇದು ನೋಡಿ ಕಣ್ಣು ಮುಚ್ಚೋಕ್ಕಾಗ್ತಾಯಿಲ್ಲ, ಚುಚ್ತಾ ಇದೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ, ಜಾಸ್ತಿ ಮಾಡೋಕ್ಕಾಗಿಲ್ಲ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜನರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ.